ನಮಸ್ಕಾರ ವೀಕ್ಷಕರೇ. ಶ್ರೀ ಬಬಲಾದಿ ಚಿಕ್ಕಪ್ಪನವರ ಕಾಲಜ್ಞಾನ ಪದಗಳ ಅರ್ಥಾತ್ ಮುಂಡಿಗೆ ಪದಗಳ ಒಂದು ಪುಸ್ತಕನ ನಮಗೆ ಉಳುವಿಯಿಂದ ರಾಜು ಅವರು ಕಳಿಸ್ಕೊಟ್ಟಿದ್ರು. ಇದರಲ್ಲಿ ತುಂಬಾ ವಿಷಯಗಳಿದೆ. ನಾವು ತಿಳ್ಕೊಳ್ಳುವಂಥದ್ದು ಬಬಲಾದಿ ಚಿಕ್ಕಪ್ಪನವರು ತುಂಬಾ ವಿಷಯಗಳನ್ನ ಕಲೆಕ್ಟ್ ಮಾಡಿ ಅವರು ಈ ವಿಷಯಗಳನ್ನ ವಚನ ಸ್ವರೂಪದಲ್ಲಿ ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಆ ಕಲೆಕ್ಟ್ ಮಾಡಿದ ಗ್ರಂಥಗಳ ತಾಳೆಯೋಲೆಗಳ ಒಂದು ಬುಕ್ 1999ರಲ್ಲಿ ಪ್ರಿಂಟ್ ಆಯಿತು. ಬಲಬಾದಿ ಚಿಕ್ಕಪ್ಪನವರ ಕಾಲಜ್ಞಾನ ಪದಗಳು ಅಂತ. ಇದನ್ನ ಸಂಗ್ರಹಕಾರರು ಯಾರು ಎಲ್ಲ ನೀವು ಡೀಟೇಲ್ಸ್ ನೋಡ್ಬೋದು. ಆ ಬುಕ್ಕು ಅಂದ್ರೆ ತುಂಬಾ ಹಳೆ ಪುಸ್ತಕಗಳು ಕೆಲವಷ್ಟು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತವೆ. ಇದು ಸತ್ಯನ ಸುಳ್ಳು ಅಂತ ಜನಕ್ಕೆ ನಂಬಿಕೆನೇ ಇರೋದಿಲ್ಲ. ಇದು 2000ನೇ ಇಸ್ವಿ ಅಂದ್ರೆ ಸುಮಾರು 25 ವರ್ಷದ ಮುಂಚೆ ಪ್ರಿಂಟ್ ಆಗಿರುವಂತ ಬುಕ್ಕು. ಇದರಲ್ಲಿ ಯಾವುದೇ ರೀತಿ ಆಡ್ ಆನ್ ಮಾಡೋದಕ್ಕಾಗೋದಿಲ್ಲ. ಎಂತಕ್ಕೆ ಕಾಲಜ್ಞಾನ ಪ್ಲಸ್ ಇವಾಗ ಇದ್ರ ಬಗ್ಗೆ ಎಲ್ಲ ಜನ ನಂಬೋದಕ್ಕೆ ಶುರು ಮಾಡಿರೋದು 2010, 12, 13 ಈ ತರ ಆದ್ಮೇಲೆ ಸ್ವಲ್ಪ ಜನ ಜಾಸ್ತಿ ನಂಬೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆಲ್ಲ ಮುಂಚೆ ಜನ ಅಷ್ಟೊಂದು ಈ ಕಾಲಜ್ಞಾನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಅದಕ್ಕೆ ಇದ್ರಲ್ಲಿರುವಂಥದ್ದು ಅಂದ್ರೆ 25 ವರ್ಷದ ಮುಂಚೆ ಪ್ರಿಂಟ್ ಆಗಿರುವಂತ ಬುಕ್ಕು. ಇದರಲ್ಲಿ ಯಾವುದು ಆಡ್ ಆನ್ ಆಗಿರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗೂ 99% ಆಡ್ ಆನ್ ಆಗಿರೋದಿಲ್ಲ. ಎಂತಕ್ಕೆ ಹಳೆಗನ್ನಡದಲ್ಲಿರುವಂತ ಪುಸ್ತಕ. ಈ ಪುಸ್ತಕದಲ್ಲಿರುವಂತ ವಿಷಯಗಳನ್ನ ಓದಿ ನಿಮಗೆ ತಿಳಿಸ್ಬೇಕು ಅಂತ, ಅದರಲ್ಲಿರೋ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ನಿಮಗೆ ತಿಳಿಸ್ಬೇಕು ಅಂತ ಪ್ರಯತ್ನ ಮಾಡಿದೆ. ಆದ್ರೆ ಏನಂದ್ರೆ ತುಂಬಾ ಹಳೆಗನ್ನಡ ಇರೋದ್ರಿಂದ ಓದೋದು ತುಂಬಾನೇ ಕಷ್ಟ ಆಗುತ್ತೆ. ಕೆಲವೊಂದು ಸಲ ಬಾಯಿ ನಾಲಿಗೆ ಅನ್ನೋದು ಟರ್ನ್ ಆಗೋದಿಲ್ಲ. ಅಷ್ಟೊಂದು ಕ್ಲಿಷ್ಟಕರವಾದ ಪದ ಅಂತಾರಲ್ಲ, ಅಷ್ಟೊಂದು ಕಷ್ಟಕರವಾದ ಪದಗಳು ಇದರಲ್ಲಿದೆ. ಪ್ಲಸ್ ಅರ್ಥಗಳು ತುಂಬಾ ಕಷ್ಟವಾದ ಅರ್ಥಗಳು. ಕೆಲವೊಬ್ರಿಗೆ ಮಾತ್ರ ಅಂದ್ರೆ ಈಗ ಉಳುವಿನಲ್ಲಿರುವಂತ ಚನ್ನಬಸವಾನಂದ ಸ್ವಾಮಿಗಳಿಗೆ, ಇನ್ನ ಬೇರೆಯವರಿಗೆ ಮಾತ್ರ ಇದ್ರ ಅರ್ಥ ಗೊತ್ತಾಗ್ಬೋದೇನೋ. ನನಗೆ ಗೊತ್ತಾಗೋ ಮಟ್ಟಿಗೆ ಅರ್ಥಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇದರಲ್ಲಿರೋ ವಿಷಯಗಳನ್ನ ಎಂತಕ್ಕೆ ಅಂದ್ರೆ ತುಂಬಾ ಆಳವಾಗಿ ಇದರಲ್ಲಿ ತಿಳಿಸಿದ್ದಾರೆ. ಬಟ್ ಕೆಲವಷ್ಟು ವರ್ಡ್ಗಳು ನನಗೂ ಹೇಳೋದಕ್ಕಾಗದೇ ಇರ್ಬೋದು, ನನಗೂ ಗೊತ್ತಿಲ್ಲದೆ ಇರೋದ್ರಿಂದ. ನಿಮ್ಗೆ ಅಷ್ಟೊಂದು ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋರಿದ್ರೆ ರಾಜು ಅವ್ರ ನಂಬರ್ ನಿಮ್ಗೆ ಎಷ್ಟೋ ಸಲ ತೋರಿಸಿದೀನಿ, ಮತ್ತೆ ತೋರಿಸ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ವಿಷಯಗಳನ್ನ ಕಲೆಕ್ಟ್ ಮಾಡಿ ತಿಳ್ಕೊಬಹುದು. ಇನ್ನ ಉಳುವಿಗೆ ಹೋಗಿ ಬಸವಧಾಮದಲ್ಲಿ ನೀವು ಇವುಗಳ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಏನಾಗ್ತಾ ಇದೆ, ಮುಂದಿನ ದಾರಿ ಯಾವ ತರ ಇರುತ್ತೆ, ಇನ್ನು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಎಷ್ಟೋ ವಚನಗಳಿದೆ. ಪದಗಳ ಸ್ವರೂಪದಲ್ಲಿ ಬರೆದಿದ್ದಾರೆ. 1ನೇ ಪದ, 2ನೇ ಪದ ಅಂತ ಸುಮಾರು 50 ಪದಗಳಿದೆ. ಈ ಪದಗಳನ್ನ ನಾನು ಓದೋದು ಕಷ್ಟ ಆಗೋದ್ರಿಂದ AI ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ ಅಂತ ನಾನು ಎಷ್ಟೋ ಸಲ ಹೇಳ್ತಾ ಇದ್ದೆ. ಮುಂದೆ ಫ್ಯೂಚರ್ಗೆ AI ಕೆಡಕಾಗಬಹುದು. ಬಟ್ ಆದ್ರೆ ಸದ್ಯಕ್ಕೆ ನಾವು ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಬಳಸ್ಕೊಂಡಿದ್ದೀನಿ. ಅಂದ್ರೆ ನಾವು ಓದಕ್ಕಾಗದೇ ಇರೋದನ್ನು ಅದು ಓದುತ್ತೆ ಅಂತ ನಾನು ಟ್ರೈ ಮಾಡಿದೆ. ಬಟ್ ಕಂಪ್ಯೂಟರ್ ಕೂಡ ಕೆಲವೊಂದು ಮಿಸ್ಟೇಕ್ ಮಾಡುತ್ತೆ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಗೊತ್ತಾಗುತ್ತೇನೋ. ಸದ್ಯಕ್ಕೆ ಈಗ ಈ ಪದಗಳ ಅರ್ಥಗಳನ್ನ ನಾನು ತಿಳ್ಕೊಂಡಿದ್ ಮಟ್ಟಿಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ. ನೀವು ಇದನ್ನ ಹೇಳ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೇನೋ. ಕಂಪ್ಯೂಟರ್ ಓದಿ ಹೇಳ್ತಾ ಇದೆ ಒಂದೊಂದು ಪಾಯಿಂಟ್ ಅನ್ನು ನೀವು ನೋಡಿ ತಿಳ್ಕೊಬಹುದು. ಒಂದ್ಸಲ ನೀವು ನೋಡಿ. ಚಿಕ್ಕಪ್ಪನವರ ಕಾಲಜ್ಞಾನ ಪದಗಳು ಅರ್ಥಾತ್ ಮುಂಡಿಗೆ ಪದಗಳು. ಪದ 1. ಬೊಬ್ಬಿ ಆಟವು ಜಗಕ ಬಂತಣ್ಣ ಕೊಬ್ಬಿದೆ ಜನರ ಗಬ್ಬಸದಲ್ಲಿ ಗಾಬರಾತಣ್ಣ. ಗಬ್ಬದೆಕಾರಿಯಂತೆ ದೇವಿ ಡಬ್ಬಿ ಜನರಿಗೆ ಒಬ್ಬಳಾಗಿ ಇಬ್ಬರು ಬರುವ ಕಾಲಕ ಗುದ್ದಿ ಮಾಡ್ಯಾಳ ದರೆಯ ಸಣ್ಣ. ಪಲ್ಲ ಉಡಲು ಉಡಲಾಕ ಸವಡು ಇಲ್ಲಣ್ಣ ಪಂಡಿತ ಜನರ ಬಾಯಿಯೊಳಗೆ ಬಿತ್ತೆ ಎರಿ ಮಣ್ಣ. ನೋಡಿದ್ರಲ್ಲ, ಬೊಬ್ಬಿ ಆಟ ಜಗಕ್ಕೆ ಬರುತ್ತೆ, ಕೊಬ್ಬಿದ ಜನರಿಗೆ ಉಳಿವು ಅನ್ನೋದಿಲ್ಲ ಅನ್ನೋದನ್ನ ಎಷ್ಟು ಕ್ಲೀನ್ ಆಗಿ ಓದ್ಕೊಂಡು ಹೋಗ್ತಾ ಇದೆ. ನಾವು ಇದನ್ನ ಓದಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗಿದೆ. ಬಟ್ ಆದ್ರೆ ಇದು ನೆಕ್ಸ್ಟ್ ಫ್ಯೂಚರ್ ಜನರೇಷನ್ಗೆ ಇಷ್ಟು ಜನದ ಕೆಲಸನ ಕಿತ್ಕೊಳ್ಳುತ್ತೆ. ಇದರಿಂದ ಕೂಡ ತೊಂದರೆಗಳಾಗುತ್ತೆ ಅಂತ ಇದ್ರಲ್ಲೂ ಈ ಕಾಲಜ್ಞಾನದಲ್ಲೂ ತಿಳಿಸಿದ್ದಾರೆ. ಅದ್ರ ಜೊತೆಗೇನೆ ಇನ್ನ ಬೇಜಾನ್ ವಿಷಯಗಳಿದೆ, ತಿಳ್ಕೊಳ್ತಾ ಹೋಗೋಣ. ಇನ್ನ ಪಂಡಿತರ ಬಾಯಿಗೆ ಮಣ್ಣು ಅನ್ನೋದು ಬೀಳುತ್ತೆ, ಉಟ್ಕೊಳ್ಳೋದಕ್ಕೆ ಉಡೋದಕ್ಕೆ ಬಟ್ಟೆ ಅನ್ನೋದು ಸಿಗೋದಿಲ್ಲ, ಅಂತ ಕಾಲ ಕೂಡ ಬರುತ್ತೆ ಅಂತ ಈ ವಚನಗಳಲ್ಲಿ, ಈ ಪದಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಮಂಡಲಕ ಉಡಿಸುನ ಹುಕ್ಕವದಿಂದ ಮಂಡಲಕ್ಕೆ ಮಹಾದೇವಿ ಬಂದಾಳ ಕೆಂಡದೊಳಗಿನ ಕಿಡಿಯಂತೆ ಲೆಂಡ ನೀಚರ ಹುರಿ ಒಣಣ್ಣ. 1. ಪಾಪ ಪುಣ್ಯ ತುಗುಣಾಡಣ್ಣ ತೂಕಕ್ಕೆ ಕಡಿಮೆ ಆದೆ ಪ್ರಾಣಿಗೆ ಕೆಂದಾಳ ಯಮಗಾಣ. ಇಲ್ಲಿ ನೋಡ್ಬೋದು, ಮನುಷ್ಯರ ಪಾಪ ಪುಣ್ಯನ ತೂಗ್ತಾಳೆ. ಪಾಪ ಜಾಸ್ತಿ ಮಾಡಿದವ್ರನ್ನ ಯಮ ಪಾಶಕ್ಕೆ ಹಾಕ್ತಾಳೆ. ಚಂಡಿ ಚಾಮುಂಡಿಯರು ಬರ್ತಾರೆ ಅಂತ ಇವ್ರ ವಚನಗಳಲ್ಲೂ ತಿಳಿಸಿದ್ದಾರೆ. ಚಂಡಿ ಚಾಮುಂಡಿಯರು ಅಂದ್ರೆ ಮನುಷ್ಯ ರೂಪದಲ್ಲಿ ಬರೋದಿಲ್ಲ, ಕಾಯಿಲೆಗಳ ರೂಪದಲ್ಲಿ ಇಲ್ಲ, ವಿನಾಶದ ರೂಪದಲ್ಲಿ ಚಂಡಿ ಚಾಮುಂಡಿಯರು ಬರ್ತಾರೆ. ಇವ್ರನ್ನ ಅಂತ ಚೂಸ್ ಮಾಡೋದಿಲ್ಲ. ಗುಂಪಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. 100 ಜನ ಕೆಟ್ಟವ್ರ ಜೊತೆ ಒಬ್ರು ಒಳ್ಳೆಯವರಿದ್ರು ಅಂಥವ್ರು ಬಲಿಯಾಗಬೇಕಾದಂತ ಪರಿಸ್ಥಿತಿ ಬರಬಹುದು. ಅದಕ್ಕೆ ಆದಷ್ಟು ಒಳ್ಳೆ ದಾರಿನಲ್ಲಿರುವಂತವ್ರ ಜೊತೆ ನೀವು ಇರಿ ಅಂತಾನೆ ಈ ವಚನಗಳು ತಿಳಿಸುವಂತದ್ದು. ಬೇಲಿ ಕುತೂಹಲ ಮೇದರ ಕಾವಲ್ಯಾರದು. ಹೇಳಣ್ಣ ಜಾಣ ಮುಲಗುರುವಿನ ಕೀಲ ತಿಳಿದು ಜೋಲಿ ಒಳಗೆ ಉಳಕೋರೆಣ್ಯ.
ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯೋ ಅಂತ ಕಾಲ ಬರುತ್ತೆ. ಈ ಗಾದೆ ಮಾತನ್ನು ತುಂಬಾ ಸಲ ಕೇಳಿರ್ತೀವಲ್ಲ, ಆ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಬೇಲಿ ಎದ್ದು ಹೊಲ ಮೇಯೋದು ಅಂದ್ರೆ ಏನು? ನಾವು ಪ್ರಕೃತಿನ ನಂಬ್ಕೊಂಡಿದೀವಿ, ಅಂತ ಪ್ರಕೃತಿನೇ ನಮ್ಮ ಮೇಲೆ ಎರಗುವಂತ ದಿನ ಬರುತ್ತೆ. ಇನ್ನೊಂದು ಮಾತನ್ನ ಹೇಳಿದ್ರು, ಮೂಲ ಗುರುವಿನ ಜೋಳಿಗೆನ ಸೇರ್ಕೊಳ್ಳಿ, ಒಳ್ಳೆ ಗುರುನ ಹುಡ್ಕೊಳ್ಳಿ, ಅವರ ಜೋಳಿಗೆನ ಸೇರ್ಕೊಳ್ಳಿ ಅಂತ ಒಂದು ಸಿಂಪಲ್ ವರ್ಡ್ ಗಳಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. 2 ಕಡೆಯ ಆಟದ ಸಂದೆ ನೋಡಣ್ಣ, ತ್ರಿಲೋಕ ದುಡಿಯನ ಬೆಡಗ ಮಾನವರಿಗೇನು ಗೊತ್ತಣ್ಣ, ಮರವಿನೊಳಗೆ ಅರವು ತಿಳಿದು ಗರ್ವ ಅಂಬುವದ ನಡೆದು ಒಂದು ಗುರವು ಸಾರವಾಡ ದಿಶಾ ತಾನು ದೊರೆಯುವುದರಿಗೆ ಉಳಿದಾಗ. ಇಲ್ಲಿ ನೋಡ್ಬೋದು, ತ್ರಿಮೂರ್ತಿಗಳ ಆಟ ಯಾರಿಗೂ ಗೊತ್ತಿಲ್ಲ, ಅದನ್ನ ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಕಡೆ ಆಟದ ಕಾಲ ಬರ್ತಾ ಇದೆ. ಅವನ ಬೆಡಗನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಮರದ ಒಳಗೆ ಅರಿವು ಅನ್ನೋದಿರುತ್ತೆ, ಅಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆದರೆ ಅವರು ಒಂದು ಮಾತನ್ನ ಹೇಳ್ತಾರೆ, ಗುರುವು ಇದನ್ನೆಲ್ಲ ನಮಗೆ ದಾರಿ ತೋರಿಸ್ಕೊಡ್ತಾನೆ. ಗುರು ಪಾದದ ಮೊರೆ ಹೋಗಿ ಅಂತ ಹೇಳ್ತಾರೆ. ಪಾದದ ಮೊರೆ ಹೋಗಿ ಅಂದ್ರೆ ಸಿಕ್ಕಿಟ್ಟು ಅವ್ರ ಕಾಲಿಗೆಲ್ಲ ಬಿದ್ಬಿಡೋದಲ್ಲ. ಈಗ ನೋಡ್ತಾ ಇದೀವಲ್ಲ, ಸಣ್ಣ ಸಣ್ಣ ಸ್ವಾಮೀಜಿಗಳು ಉಟ್ಕೊಳ್ಳೋರು ತುಂಬಾ ಜನ ಉಟ್ಕೊಳ್ತಾ ಇದಾರೆ. ನಾನೇ ಗುರು ಅಂತ, ನಾನೇ ಸಾಧನೆ ಮಾಡಿದೀನಿ ಅಂತ, ಎಲ್ಲಾ ಚಕ್ರಗಳು ನನಗೆ ಗೊತ್ತು ಅಂತ ಹೇಳ್ತಾರೆ. ಅಂತವ್ರನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ. ನಿಜವಾದ ಗುರು ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ, ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡೋದಿಲ್ಲ. ಸಮಾಜಕ್ಕೋಸ್ಕರ ಯಾರು ಕೆಲಸ ಮಾಡ್ತಾನೋ ಅವನು ನಿಜವಾದ ಗುರು. ಅಂತ ಗುರುನ ಫಾಲೋ ಮಾಡಿ. ನಿಜವಾದ ಗುರು ಸನ್ಮಾರ್ಗ ತೋರಿಸ್ತಾನೆ ಎಲ್ಲಾರ್ಗೂ. ಅಂತ ಗುರು ಸಿಕ್ಕದು ತುಂಬಾ ಕಡಿಮೆ. ಅಂತ ಗುರುನ ಫಾಲೋ ಮಾಡಿ ಅಂತಾನೆ ಇವರ ವಚನಗಳಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದಿನ ಪದ 2 ನೋಡೋಣ. ಪದ 2. ಕಾಣದು ಕಂಡೀರಿ ವಿಪರೀತು, ಶಾಣ ಮೆಟ್ಟಿ ಕದಲ ಬದಲಾದೀತು, ಪಲ್ಲ ರಾಣಿಯ ಅಮಲ ಅಡಗಿತ್ತು, ಹೆಣ್ಣು ಮಕ್ಕಳ ಜನ್ಮಕ ಕೂಲಿ ಬಂತು, ಈ ಸುದಿನ ಬಾಳ ಬೇಸಿತ್ತು, ಸಣ್ಣ ಕುಸಿಗೆಲ್ಲ ಸೈಸಾಲಿತ್ರ. ಇಲ್ಲಿ ನೋಡ್ಬೋದು, ಅವ್ರು ಹೇಳಿದ್ದು ಹೆಣ್ಣು ಮಕ್ಕಳ ಜನ್ಮಕ್ಕೆ ಕೊಳ್ಳಿ ಬಂತು ಅಂದ್ರೆ ಹೆಣ್ಣು ಮಕ್ಕಳು ಹುಟ್ಟೋದು ಕಡಿಮೆ ಆಗುತ್ತೆ. ಈಗ ಆಲ್ರೆಡಿ ನೋಡ್ತಾ ಇದ್ವಿ, ಭ್ರೂಣ ಹತ್ಯೆ ಜಾಸ್ತಿ ಆಗಿರೋದ್ರಿಂದ ಹೆಣ್ಣು ಮಕ್ಕಳ ಹತ್ಯೆ ಅನ್ನೋದು ಜಾಸ್ತಿ ಆಗಿ ಹೆಣ್ಣು ಮಕ್ಕಳ ಹುಟ್ಟಿಗೆ ಕೊಳ್ಳಿ ಅನ್ನೋದು ಬಂದಿದೆ. ಇನ್ನ ತಾಳ ಮೆಟ್ಟಿ ಕಾಲ ಬದಲಾಗುತ್ತೆ, ಬೇರೆ ಬೇರೆ ವಿಚಿತ್ರ ಸಂಗತಿಗಳೆಲ್ಲ ನಡೀತಾ ಹೋಗ್ತವೆ ಅನ್ನೋದನ್ನ ಇವರ ಮಾತುಗಳಲ್ಲಿ ತಿಳಿಸ್ತಾ ಇದ್ದಾರೆ. ಸುದಿನ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಬೇಸತ್ತು ಜನ ಬೇಜಾರಾಗಿ ಬದುಕುವಂತ ಕಾಲಗಳು ಜಾಸ್ತಿ ಆಗುತ್ತೆ. ಎಷ್ಟೇ ಇದ್ರೂ ಜನಕ್ಕೆ ಬೇಜಾರು ಇರೋದಕ್ಕೆ ಜೀವನದಲ್ಲಿ ಕೋಟಿ ಅಂತವ್ರಿಗೂ ಕೂಡ ಬೇಜಾರು ಅನ್ನೋದು ಇದ್ದೇ ಇರುತ್ತೆ. ಅಂತ ದಿನಗಳು ಮನುಷ್ಯರಿಗೆ ಬರುತ್ತೆ ಅಂತಾನೆ ಇವ್ರ ವಚನಗಳಲ್ಲಿ ತಿಳಿಸಿರುವಂತದ್ದು. ಮಾತು ಸತ್ತ ಮೈಲ ಅರಿವಾಯಿತು, ಜನ ಲಕ್ಕಿ ಬಿದ್ದ ಮೈಲ ಮಣದೀತು, ಕಾಣಿಗ ಮಾಡುವರು ಹೇಳದೆ ಹೋದಾರ ಹಾಳಾಗೋ ಉದ್ಯೋಗ ಸಲಿಬಂತು. ಇಲ್ಲಿ ನೋಡ್ಬೋದು, ಮಾತು ಸತ್ತ ಮೇಲೆ ಅದ್ರ ಬೆಲೆ ಅರಿವಾಗುತ್ತೆ. ಈಗ 108 ಜನ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ, ಬಟ್ ಅದ್ರ ಬಗ್ಗೆ ಯಾರು ಗಮನ ಕೊಡೋದಿಲ್ಲ. ಆದ್ರೆ ಅದ್ರ ಅರಿವು ಯಾವಾಗ ಆಗುತ್ತೆ? ಅವರು ಸತ್ತು ಹೋದ ಮೇಲೆ. ಇದೇ ಮಾತನ್ನ ಬಸವಣ್ಣವರು, ಇನ್ನ ಬೇರೆಯವರು ಅಂದ್ರೆ ಶರಣರಾಗ್ಬೋದು, ಇನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಮಹನೀಯರು, ಜ್ಞಾನಿಗಳು ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಬಟ್ ಅವರ ವ್ಯಾಲ್ಯೂ ಅವ್ರು ಇದ್ದಾಗ ಗೊತ್ತಾಗ್ಲಿಲ್ಲ. ಅವ್ರು ಸತ್ತ ಮೇಲೆ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಅನ್ನೋ ಹಾಗೆ ಮಾತು ಸತ್ತ ಮೇಲೆ ಅವರ ಬೆಲೆ ಗೊತ್ತಾಗುತ್ತೆ ಅಂತ ಇಲ್ಲಿ ಅವ್ರ ವಚನಗಳಲ್ಲಿ ತಿಳಿಸ್ತಾರೆ. ಇನ್ನ ಜನ ಲತ್ತಿ ಬಿದ್ದ ಮೇಲೆ ಬುದ್ಧಿ ಬರುತ್ತೆ, ಅಲ್ಲಿ ತನಕ ಜನಕ್ಕೆ ಬುದ್ಧಿ ಬರೋದಿಲ್ಲ. ಕಾಳಿಗ ಮಾಡುವವರು ಹೇಳದೆ ಹೋದಾರು. ಜಗಳ ಆಡೋರು ಎಷ್ಟೋ ಜನ ಇರ್ತಾರೆ ನಮ್ ಜೊತೆ, ಅಂತವ್ರು ಹೇಳ್ದೆ ಕೇಳದೆ ಪ್ರಾಣ ಕಳ್ಕೊಳ್ಳುವಂತ ದಿನಾನು ಬರುತ್ತೆ. ಅಯ್ಯೋ ಈಗಿದ್ದವ್ರು ಹೊರಟೋದ್ರ ಅಂತ ನಾವು ಯೋಚನೆ ಮಾಡುವಂತ ದಿನ ಬರುತ್ತೆ. ನಮ್ಮ ಜೊತೆ ಜಗಳ ಆಡಿರ್ಬೋದು, ನಮ್ಮ ಶತ್ರುಗಳಾಗಿರ್ಬೋದು, ಬಟ್ ಅವ್ರು ಹೋದಾಗ್ಲೂ ಇಷ್ಟು ಬೇಗ ಹೊರಟೋದ್ರ ಅನ್ನೋ ಕ್ಷಣ ಕೂಡ ಬರುತ್ತೆ ಅಂತ ಒಂದು ಮಾತನ್ನು ತಿಳಿಸ್ತಾರೆ. 2 ಭಾಗ್ಯವು ಪಡಸಿರಿ ಬಡು ಮತ್ತು ಜಾಗ ಹಿಡಿಸರು ನಾಡಾನ ಬೆಂಬತು, ಒಬ್ಬರಿಗಾದೀತು ಲೆಕ್ಕಿದ ಒಕ್ಕಲ ಮುರಿದೀತು, 3 ದಿಕ್ಕದೇರೆಲ್ಲಾದಕ್ಕಿ ಹೊಡೆದೀತು. ಒಬ್ಬರದು ಇನ್ನೊಬ್ಬರಿಗೂ ಹೋಗಿ ಸೇರ್ಕೊಳ್ಳುತ್ತೆ. ಇಲ್ಲಿ ಒಂದು ಮಾತಲ್ಲಿ ಹೇಳ್ತಾರೆ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ, ಯಾರೋ ಬಂದು ಕಿತ್ಕೊಂಡು ಹೋಗ್ತಾರೆ. ಅದು ಯಾವ ಸ್ವರೂಪದಲ್ಲೋ ಕಿತ್ಕೊಂಡು ಹೋಗ್ಬೋದು. ನಮ್ಗೆ ಮೋಸ ಮಾಡೋರಾಗಿರ್ಬೋದು, ಇಲ್ಲ ಮಕ್ಳ ರೂಪದಲ್ಲಾಗಿರ್ಬೋದು, ಇಲ್ಲ ಇನ್ನೊಂದು ರೂಪದಲ್ಲಾಗಿರ್ಬೋದು. ನಾವು ಎಂತಕ್ಕೋ ಕೂಡಿಟ್ಟಿರ್ತೀವಿ, ಅದನ್ನ ಯಾರೋ ಒಬ್ರು ಕಿತ್ಕೊಂಡು ಹೋಗ್ತಾರೆ. ನಾವು ಮಾಡಿಟ್ಟಿದ್ದು ಇನ್ನೊಬ್ಬರಿಗೆ ಬಳಕೆ ಆಗುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಲೆಕ್ಕಿದ ಒಕ್ಕಲ ಮಡಿದೀತು. ಒಕ್ಕಲು ಅನ್ನೋದು ಕಡಿಮೆ ಆಗುತ್ತೆ. ಈಗ ಎಲ್ಲ ಕಡೆ ನೋಡ್ಬಿಟ್ಟಿದೀವಿ ಒಕ್ಕಲುತನ ಅನ್ನೋದನ್ನ ಬಿಟ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ. ದಿಕ್ಕ ದೇಶವಲ್ಲದಕ್ಕೆ ಒಡೆದೀತು. ದೇಶಗಳು ಒಡೆಯುತ್ತಾ ಹೋಗುತ್ತೆ. ಈಗ ಆಲ್ರೆಡಿ ನೋಡಿದ್ವಿ, ರಷ್ಯಾ ಈ ಕಡೆ ಎಲ್ಲ ಗಲಾಟೆಗಳಾಗ್ತಾ ಎಲ್ಲ ಹೊಡಿತಾ ಹೋಗ್ತಾ ಇರುತ್ತೆ. ಒಳಗಡೆ ದೇಶದ ಒಳಗಡೆನೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗಿ ದೇಶ ಒಡೆಯೋ ಪ್ರಯತ್ನ ಜಾಸ್ತಿ ಆಗುತ್ತೆ. ನಮ್ಮ ದೇಶದಲ್ಲೂ ಅಂತ ಪ್ರಯತ್ನ ನಡೀತಾ ಇದೆ. ಇದು ಸುಳ್ಳ ಮಾತಲ್ಲ ತುಡಿಗೆಯಾದೀತು, ಸಾರವಾಡದೀಶ್ವರ ಸಾರಿ ಬರುವಾಗ ಚಿಕ್ಕಯ್ಯನವರ ವಚನಾದೀತು. ಇಲ್ಲಿ ಅವ್ರು ಹೇಳೋದು ಇದ್ಯಾವುದು ಸುಳ್ಳಲ್ಲ, ಚಿಕ್ಕಯ್ಯನವರ ಮಾತುಗಳು ನೀವು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಸತ್ಯವಾದ ಮಾತು. ಹೇಗೆ ಶರಣರು ಶಿವರಾಣೆ ಇಟ್ಟು ಹೇಳ್ತಾ ಇದ್ರು ಅಂತ ಮಾತುಗಳು ಇದೆಲ್ಲ ನಿಜವಾದ ಮಾತು, ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ. 4 ಪದ 3.
ಗುರು ಶಿಕ್ಷಗಿರಿಯ ದೇವನೋ ವೀರ ಬಸವನೋ ನಾರಿ ಕೊಲ್ಲಾಪುರದೆ ಮಾಯ ಮದ್ದನ ಸಾರಿ ಹೇಳುವೆನು ಸೂರ್ಯ ಆಗುದು ಜಗ. ಇಲ್ಲಿ ಹೇಳಿದ್ರು ವೀರ ಬಸವನು ಅಂದ್ರೆ ಬಸವಣ್ಣವರು ಬರುವಾಗ ಕೊಲ್ಲಾಪುರದ ಮಾಯಿ ಮರ್ದನ ಮಾಡ್ತಾಳೆ. ಅದು ಯಾವ ರೀತಿ ಮಾಡ್ತಾಳೋ ನಿಜವಾಗ್ಲೂ ಗೊತ್ತಿಲ್ಲ, ಅದನ್ನೆಲ್ಲ ಕಾಯ್ದೆ ನೋಡ್ಬೇಕಾಗತ್ತೆ. ವೀರ ಬಸವಣ್ಣ ಯಾವಾಗ ಬರ್ತಾರೆ ಅಂದ್ರೆ ಅವ್ರು ಆಲ್ರೆಡಿ ಹುಟ್ಟಿದ್ದಾರೆ ಅಂತ ಎಷ್ಟೋ ಜನ ನಂಬಿದೀವಿ. ಯಾಕೆಂದ್ರೆ 1986 ಸರೌಂಡಿಂಗ್ ಅಲ್ಲಿ ಅವ್ರು ಹುಟ್ಟಿರ್ಬೋದು, ಒಂದು ಲೆಕ್ಕಾಚಾರ ಇದೆ. ಕಾರಣ ಅವರು ಬರ್ದಿದ್ದಂತ ಆಧಾರಗಳ ಮೇಲೆ ಅವರು ಐಕ್ಯರಾದ 780 ವರ್ಷ ಆದ ಮೇಲೆ ಮತ್ತೆ ಹುಟ್ಟಿ ಬರ್ತೀವಿ, ಜಗಕ್ಕೆ ಬೆಳಕನ್ನ ತೋರಿಸ್ತೀವಿ, ಅದಾದ್ಮೇಲೆ ಯಾವ ಸಂವತ್ಸರದಲ್ಲಿ ಏನೇನಾಗುತ್ತೆ ಅಂತಾನು ತಿಳಿಸಿದ್ದಾರೆ. ಅವುಗಳನ್ನ ಕೂಡ ನಿಮಗೆ ಹಳೆ ಎಪಿಸೋಡ್ಗಳಲ್ಲಿ ತಿಳಿಸಿದೀನಿ, ನೀವು ಅದನ್ನ ನೋಡ್ಬೋದು. ಯಾವ ಎಪಿಸೋಡ್ ಅಲ್ಲಿ ವಿಷಯಗಳ ಬಗ್ಗೆ ಅಂದ್ರೆ ಸಂವತ್ಸರಗಳಲ್ಲಿ ಏನೇನಾಗುತ್ತೆ ಅಂತ ಬರ್ದಿದೆ ಅಂತ ತಿಳಿಸಿದೀನಿ. ಇನ್ನು ಅದನ್ನ ತಿಳಿಸುವಂತ ತುಂಬಾ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ವಚನಗಳ ಬಗ್ಗೆ, ಈ ಪದಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇನ್ನ ಕುರಿ ಮರಿಗಳಿಗೆ ತೋಡಿನ ಆಹುತಿ ಕೊಡಬೇಕೆಂದನು ಚಂದ್ರಶೇಖರನ ಪಲ್ಲಕಂದ ನಂದಿಯ ತಂದ ಅಂದಿಗೆ ಆನಂದ ಮೇದಿನಿ ಹರಗುತ್ತ ಬಂದ ಕರಣೇಶ ಕಂಕಣ ಕಟ್ಟಿಂದ. ಇಲ್ಲಿ ಹೇಳ್ತಾರೆ ಕುರಿಮರಿಗಳಿಗೆ ತೋಳಿನ ಆಹುತಿ ಕೊಡಬೇಕು. ತೋಳಿನ ಅಂದ್ರೆ ಯಾವ ರೀತಿ ಹೇಳ್ತಾ ಇದಾರೋ ಗೊತ್ತಿಲ್ಲ. ತೋಳದ ಆಹುತಿ ಅಂದ್ರೆ ನಾರ್ಮಲ್ ಆಗಿ ನಾವೇನ್ ಅರ್ಥ ಮಾಡ್ಕೊಂಡಿರ್ತೀವಿ, ತೋಳ ಬಂದು ಕುರಿ ಹೊತ್ಕೊಂಡು ಹೋಗ್ತು ಅಂತ ಇರ್ತೀವಿ. ಇಲ್ಲಿ ಅದನ್ನ ಉಲ್ಟಾ ಹೇಳ್ತಾ ಇದ್ದಾರೆ. ಕುರಿಮರಿಗಳು ಆ ರೀತಿ ಅಂದ್ರೆ ಮಾಂಸ ಭಕ್ಷಣೆ ಮಾಡುವಂತ ಕಾಲ ಬರುತ್ತೆ ಅನ್ನೋ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲೋ ಕೆಲವಷ್ಟು ವಿಡಿಯೋಗಳಲ್ಲಿ ನೋಡಿದೀವಿ, ಹಸುಗಳು ಪ್ಯೂರ್ ವೆಜಿಟೇರಿಯನ್ ಅಂತ ಹಸುಗಳು ಕೋಳಿನ ತಿಂತಾ ಇರೋದು, ಮಾಂಸ ತಿಂತಾ ಇರೋದು. ಅಂದ್ರೆ ಈ ತೊಟ್ಟಿಗಳೆಲ್ಲ ಬಿಸಾಕಿರ್ತಾರೆ, ತಿಂದು ಬಿಸಾಕಿರೋ ಮಾಂಸನ ಹಸುಗಳು ತಿಂತಾ ಇದ್ದಾವೆ, ಮೇಕೆಗಳು ತಿಂತಾ ಇದ್ದಾವೆ. ಇಂಥದ್ದನ್ನೆಲ್ಲ ನೋಡಿದೀವಿ. ಸಸ್ಯಾಹಾರಿಗಳಾದ ಪ್ರಾಣಿಗಳೆಲ್ಲ ನಾನ್ ವೆಜ್ ಮಾಂಸ ಮಡ್ಡಿಗಳನ್ನ ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೇವೆ. ಇಂಥದ್ದನ್ನು ಬಗ್ಗೆ ಇವರು ತಿಳಿಸಿದ್ದಾರೆ. ಚಂದ್ರಶೇಖರನು ಕಂದ ನಂದಿಯ ತಂದ, ಈ ಪದದ ಅರ್ಥ ನಿಜವಾಗ್ಲೂ ಗೊತ್ತಿಲ್ಲ. ಅಂದಿಗೆ ಆನಂದ ಸಂವತ್ಸರದ ಬಗ್ಗೆ ತಿಳಿಸಿರ್ಬೋದು ಇವರು. ಆನಂದ ಸಂವತ್ಸರದಲ್ಲಿ ಇಂಥದ್ದೆಲ್ಲ ನಡೀತಾ ಅಂತ. ಇನ್ನ ಮೇದಿನಿ ಹರಗೂತ ಬಂದ ಕರ್ಣೇಶ ಕಂಕಣ ಕಟ್ಟೆಂದ. ಕರ್ಣೇಶ ಕಂಕಣ ಕಟ್ಟೆಂದ ಎಲ್ಲಿ ಕಂಕಣ ಕಟ್ತಾರೆ? ಇದನ್ನ ಒಂದು ಪ್ರೀವಿಯಸ್ ವಚನಗಳಲ್ಲಿ ನಮಗೆ ಬಸವಧಾಮದಲ್ಲಿರುವಂತ ಚನ್ನಬಸವಾನಂದ ಸ್ವಾಮೀಜಿಗಳು ಹೇಳಿದ್ರು. ಕಂಕಣ ಅನ್ನೋದು ಕೊಂಕಣ ದೇಶದಿಂದ ಶುರುವಾಗಿ ಒಂದು ಭಾಗದ ತನಕ ಕಂಕಣ ಕಟ್ತಾರೆ. ಆ ಜಾಗ ತುಂಬಾ ಸೇಫ್ ಆಗಿರುತ್ತೆ. ಕಂಕಣ ಕಟ್ಟಿದಂತ ಜಾಗನ ಶಿವ ಬಂದು ಕಾಯ್ತಾನೆ ಅಂತ ತಿಳಿಸಿದ್ರಲ್ಲ, ಆ ಜಾಗದಲ್ಲಿ ನಂದಿ ಶಿವ ಇಬ್ರು ನೆಲೆಸಿ ಜಾಗನ ಕಾಯ್ತಾರೆ ಅಂತಾನೆ ಇವರು ತಿಳಿಸ್ತಾ ಇರೋದು ಇವರ ವಚನಗಳಲ್ಲಿ. ಚರಗದ ಗಡಿಗೆಯ ಹೊತ್ತು ಚೆಲ್ಲಾಡುತ್ತ ಹಾತುರ ಮನೆಯೊಳು ಉಳಬೇಕೆಂಬುದ ಎರಡರೊಳು ಒಂದು ಕಿವಿ ಮಾತು ಹೇಳುತ್ತಾ ಬಂದನೋ ಹರಗುರು ಬಸವನೋ. ಇಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ಹರಗುರು ಬಸವ ಹೇಳ್ತಾ ಬರ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಒಂದು ಆದಿ ಕಾನೇರಿಷ 5 ಹಪಿಯ ವದಿಯವತ. ಕೆಲವೊಂದು ಕಂಪ್ಯೂಟರ್ ಓದುವಾಗ ಮಿಸ್ಟೇಕ್ ಮಾಡ್ಬಿಡುತ್ತೆ. ಅಲ್ಲಿ ಆದಿ ಕಾವೇರಿಕ ಮತ್ತೆ ಹಂಪಿಯ ವದಿಯ ವಶ ಅಂದ್ರೆ ಕಾವೇರಿ ನದಿಯಿಂದ ಹಂಪೆ ತನಕ ತುಂಬಾ ಅರಮನೆಗಳು ಉಟ್ಕೊಳ್ತವೆ ಅಂತ ನಾವು ಲಾಸ್ಟ್ ಪ್ರೋಗ್ರಾಮ್ಗಳಲ್ಲೂ ಡಿಸ್ಕಸ್ ಮಾಡಿದ್ವಿ. ಕಾವೇರಿ ಶ್ರೀರಂಗಪಟ್ಟಣ ಅನ್ನೋದು ಅರಮನೆಗಳ ನಗರಿ ಫ್ಯೂಚರ್ ಅಲ್ಲಿ ಆಗುತ್ತೆ. ಕಂಚಿಯಿಂದ ಶ್ರೀರಂಗಪಟ್ಟಣದವರೆಗೂ ಕಲ್ಯಾಣ ನಗರಿ ಆಗೋ ಚಾನ್ಸಸ್ ಇರುತ್ತೆ ಅಂತ ವಚನಗಳಲ್ಲಿ ತುಂಬಾ ಜನ ತಿಳಿಸಿದ್ದಾರೆ. ಆ ವಚನದ ಮೂಲಗಳನ್ನ ಇಲ್ಲಿಂದ ತಗೊಂಡಿರ್ಬೋದು. ದುರಿತೆ ಜನರ ದುರವತ ನೀ ಮಾಡು ಉದ್ದೇಶ ಕೂಗುವ ಕೋಳಿಯ ಮಾಗವ ಸವರುತ ಅಗ್ನಿ ಕಣ್ಣಿನ ದೇವ ಬೊಬ್ಬಿಯ ನಿಕ್ಕುತ್ತ ಭಾಗ್ಯವಂತರನ್ನೆಲ್ಲ ಭಂಗವ ಬಡಿಸುತ್ತ ನಾಗೇಂದ್ರ. ಇಲ್ಲಿ ಭಾಗ್ಯವಂತರನ್ನೆಲ್ಲ ಭಂಗ ಪಡಿಸ್ತಾನೆ. ಕಲ್ಲಿನ ಕೋಳಿ ಕೂಗುವ ಕೋಳಿಯ ಮಾಗವ ಸವರುತ ಅಗ್ನಿ ಕಣ್ಣಿನ ದೇವನ ಬೊಬ್ಬಿಯ ನಿಕ್ಕುತ ಅಂದ್ರೆ ಕಲ್ಲಿನ ಕೋಳಿ ಕೂಗುತ್ತೆ ಅಂತ ಎಷ್ಟೆಷ್ಟೋ ಕಡೆ ಕೇಳಿದ್ವಿ. ಕಲ್ಲಿನ ಕೋಳಿ ಕೂಗಿದ್ದಿನ ಪ್ರಳಯ ಆಗುತ್ತೆ, ವಿನಾಶ ಆಗುತ್ತೆ ಅಂತ. ಅದು ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವಷ್ಟು ಗೂಢಾರ್ಥದಲ್ಲಿ ತಿಳಿಸಿದ್ದಾರೆ. ಮಾಗವ ಸವರುತ ಅಗ್ನಿ ಕಣ್ಣ ದೇವನ ಬೊಬ್ಬೆಯ ನಿಕ್ಕುತ ಅಂದ್ರೆ ಅಗ್ನಿ ಬೊಬ್ಬೆ ಇಕ್ಕುತ್ತೆ ಭೂಮಿ ಮೇಲೆ. ಅಂತ ಟೈಮ್ನಲ್ಲಿ ಈ ಕಲ್ಲಿನ ಕೋಳಿ ಕೂಗಬಹುದು. ಅಂದ್ರೆ ಯಾವ ರೀತಿ ನಡೀಬಹುದು? ಯುದ್ಧಗಳು ನಡೆದಾಗ ಅಗ್ನಿ ಬೊಬ್ಬೆ ಇಕ್ಕುತ್ತೆ, ಭೂಮಿ ತಾಪ ಹೆಚ್ಚಾದಾಗ ಇದು ನಡೆಯುತ್ತೆ. ಈಗ ನೋಡ್ತಾ ಇದೀವಲ್ಲ ಬೇಸಿಗೆನಲ್ಲಿ ಯಾವ ರೀತಿ ಭೂಮಿ ತಾಪ ಅನ್ನೋದು ಹೆಚ್ಚಾಗಿತ್ತು. ಈಗ ಒಂದ್ 2-3 ದಿನದಿಂದ ಮಳೆ ಬರ್ತಾ ಇರ್ಬೋದು. ಬಟ್ ಆದ್ರೆ ಬಿಸಿ ತಾಪ ಇನ್ನ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಥದ್ದನ್ನು ಕೂಡ ಇವರು ತಿಳಿಸಿದ್ದಾರೆ. ಮುಖ ಹರಗುರು ಸಂಘ 2 ಮೇಲೆ ಗೋಪುರಕ್ಕೆ ಬಂದ ರತ್ನದ ಕಟ್ಟಿಂದ ನೀಲ ಮಾಣಿಕದ ಮಠವಂದ. ಭತದಿಟವಿರಲೆಂದ ಮಾನ್ಯರೆಲ್ಲ ಮಾಯವಾಗುವರು ಬಿರದಿನ ಶರಣರು ಬಿಚ್ಚಿ ಹೇಳು ಕನ್ನಡ ಸಾರವಾಡದೀಶ್ವರ ಬಾಲಸಂಘವಿತಿಹಾಸನ ಘನವಿರ. ಇಲ್ಲಿ ಹೇಳ್ತಾ ಇದ್ದಾರೆ ಮಾನ್ಯರೆಲ್ಲರೂ ತುಂಬಾ ದೊಡ್ಡ ವ್ಯಕ್ತಿಗಳೆಲ್ಲ ಮಾಯ ಆಗ್ತಾರೆ. ಎಲ್ಲಿ ಹೋಗ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಆದ್ರೆ ಅಂತವ್ರೆಲ್ಲ ಕಣ್ಮರೆ ಆಗ್ತಾರೆ. ಇನ್ನ ನೀಲ ಮಾಣಿಕದ ಮಠವಂದ ಇದ್ಯಾವುದು ಅಂತ ಗೊತ್ತಿಲ್ಲ. ನೀಲ ಮಾಣಿಕದ ಮಠ ಅಂದ್ರೆ ಮಾಣಿಕ್ಯದ ಮಠ ಅಂತದ್ ಯಾವ್ದಿದೆ ಈಗಿಲ್ಲ.
ಮೊನ್ನೆ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ಈ ತರ ಯಾವುದೋ ಒಂದು ಬುಕ್ ಓದ್ತಾ ಇರುವಾಗ ನಮಗ್ ಗೊತ್ತಾಗಿದ್ದೇನಂದ್ರೆ ಮಹಂತಿ ಮಠ ಅನ್ನೋದು ಉಳುವಿ ಸಮೀಪದಲ್ಲಿ ಮುಂದಿನ ದಿನಗಳಲ್ಲಿ ಜನರಿಗೆ ಕಾಣಸಿಗುತ್ತೆ. ಮಹಂತಿ ಮಠದ ಕಳಶ ಅನ್ನೋದು ಗೋಪುರ ಅನ್ನೋದು ಎಲ್ಲರಿಗೂ ಕಾಣಸಿಗುತ್ತೆ ಅಂತ ಹೇಳಿದ್ರು. ಅಂತ ಮಠದ ಗೋಪುರದಲ್ಲಿ ಈ ರೀತಿ ನೀಲ ಮಾಣಿಕದ ಮಠ ಅಂತ ಏನಾದ್ರು ಕರೆದಿರ್ಬೋದೇನೋ, ಅಲ್ಲಿ ನೀಲಿ ಮಾಣಿಕ್ಯ ಏನಾದ್ರು ಇರ್ಬೋದೇನೋ, ನಿಜವಾಗ್ಲೂ ಗೊತ್ತಿಲ್ಲದೆ ಇರೋ ವಿಷಯ ನಮ್ಗೆ. ಅದಕ್ಕೆ ನಾನು ಹೇಳಿದ್ದು ಎಲ್ಲಾ ವಿಷಯಗಳನ್ನು ನಾವು ತಿಳ್ಕೊಂಡು ಹೇಳೋದಕ್ಕಾಗೋದಿಲ್ಲ, ಗೊತ್ತಿರೋ ಮಟ್ಟಿಗೆ ನಾವು ತಿಳ್ಕೊಂಡು ಹೇಳ್ತೀವಿ, ಇಂಥದ್ದೆಲ್ಲ ನಡೆಯುತ್ತೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ. ಈ ತರದ್ದು ಪದಗಳು ತುಂಬಾ ಇದೆ ನಿಮಗೆ ತಿಳಿಸುವಂಥದ್ದು, ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಒಂದೊಂದನ್ನೇ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.